ಓಂ ಶಾಂತಿ. ಮುರಳಿಯ ದಿನಾಂಕ 14/10. ಬಾಬೋರ ಮಹಾವಾಕ್ಯಗಳು. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಮಧುರ ಮಕ್ಕಳೇ, ಕೆಟ್ಟದ್ದನ್ನ ಕೇಳಬೇಡಿ. ಇಲ್ಲಿ ನೀವು ಸತ್ಸಂಗದಲ್ಲಿ ಕುಳಿತಿದ್ದೀರಿ. ನೀವು ಮಾಯಾವಿ ಕುಸ್ಸಂಗದಲ್ಲಿ ಹೋಗಬಾರದು. ಕುಸ್ಸಂಗದಲ್ಲಿ ಹೋದರೆ ಸಂಶಯ ರೂಪದಲ್ಲಿ ಮಾಯೆಯು ನುಂಗಲು ಬರುತ್ತದೆ. ಪ್ರಶ್ನೆ: ಈ ಸಮಯದಲ್ಲಿ ಯಾವುದೇ ಮನುಷ್ಯರನ್ನ ಆಧ್ಯಾತ್ಮ ಜ್ಞಾನ ಉಳ್ಳವರೆಂದು ಹೇಳಲು ಸಾಧ್ಯವಿಲ್ಲ, ಏಕೆ? ಬಾಬಾ ತಿಳಿಸ್ತಾರೆ, ಏಕೆಂದ್ರೆ ಎಲ್ಲರೂ ದೇಹಾಭಿಮಾನಿಗಳಾಗಿದ್ದಾರೆ. ದೇಹಾಭಿಮಾನ ಉಳ್ಳವರನ್ನು ಆಧ್ಯಾತ್ಮ ಜ್ಞಾನಿಗಳೆಂದು ಹೇಗೆ ಹೇಳಲು ಸಾಧ್ಯವಿದೆ? ಆತ್ಮಿಕ ತಂದೆಯಂತೂ ಒಬ್ಬರೇ ನಿರಾಕಾರ ತಂದೆ ಆಗಿದ್ದಾರೆ. ಅವರೇ ನಿರಾಕಾರ ತಂದೆ ದೇಹಿ ಅಭಿಮಾನಿ ಆಗುವ ಶಿಕ್ಷಣವನ್ನ ಕೊಡ್ತಾರೆ. ಒಬ್ಬ ತಂದೆಗೆ ಪರಮ ಎಂಬ ಬಿರುದನ್ನು ನೀಡಲು ಸಾಧ್ಯ. ತಂದೆಯ ವಿನಃ ಪರಮ ಅರ್ಥಾತ್ ಶ್ರೇಷ್ಠರೆಂದು ಬೇರೆ ಯಾರಿಗೂ ಹೇಳಲು ಸಾಧ್ಯವಿಲ್ಲ. ಆತ್ಮಗಳ ತಂದೆಯು ನಿರಾಕಾರ ತಂದೆ ಆಗಿದ್ದಾರೆ. ಓಂ ಶಾಂತಿ. ಮಕ್ಕಳು ಇಲ್ಲಿ ಕುಳಿತುಕೊಳ್ಳುತ್ತೀರೆಂದರೆ ತಂದೆ ತಂದೆಯೂ ಆಗಿದ್ದಾರೆ, ಶಿಕ್ಷಕನೂ ಆಗಿದ್ದಾರೆ ಮತ್ತು ಸದ್ಗುರುವೂ ಆಗಿದ್ದಾರೆಂದು ತಿಳಿದಿದ್ದೀರಿ. ಮೂವರ ಅವಶ್ಯಕತೆ ಇರುತ್ತದೆ. ಮೊದಲು ತಂದೆ, ನಂತರ ಓದಿಸುವ ಶಿಕ್ಷಕರು ಮತ್ತು ಕೊನೆಯಲ್ಲಿ ಗುರುಗಳು. ಇಲ್ಲಿ ನೆನಪನ್ನು ಈ ರೀತಿಯಾಗಿಯೇ ಮಾಡಬೇಕಾಗುತ್ತದೆ, ಏಕೆಂದರೆ ಇದು ಹೊಸ ಮಾತಾಗಿದೆ ಅಲ್ಲವೇ? ಬೇಹದ್ದಿನ ತಂದೆಯೂ ಸಹ ಬೇಹದ್ದಿನ ಅಂದರೆ ಸರ್ವರ. ಇಲ್ಲಿ ಯಾರೇ ಬರುತ್ತಾರೆಂದರೆ ಇದನ್ನು ನೆನಪು ಮಾಡಿ. ಇದರಲ್ಲಿ ಏನಾದರೂ ಸಂಶಯ ಬಂದರೆ ಕೈ ಎತ್ತಿ. ಇದು ವಿಚಿತ್ರವಾದ ಮಾತಾಗಿದೆ ಅಲ್ಲವೇ? ಜನ್ಮ ಜನ್ಮಾಂತರ ಇಂತಹವರು ತಂದೆ, ಶಿಕ್ಷಕ, ಸದ್ಗುರು ಈ ರೀತಿ ಯಾರಾದರೂ ಸಿಗುವುದಾದರೆ ಅವರೇ ಪರಮಪಿತ, ಬೇಹದ್ದಿನ ತಂದೆ, ಬೇಹದ್ದಿನ ಶಿಕ್ಷಕ, ಬೇಹದ್ದಿನ ಸದ್ಗುರು ಸಿಗಲು ಸಾಧ್ಯವಿಲ್ಲ. ಇದರಲ್ಲಿ ಯಾರಿಗಾದರೂ ಸಂಶಯವಿದ್ದರೆ ಕೈ ಎತ್ತಿ. ಇಲ್ಲಿ ಎಲ್ಲರೂ ನಿಶ್ಚಯ ಬುದ್ಧಿಯುಳ್ಳವರಾಗಿ ಕುಳಿತಿದ್ದೀರಿ. ಕೆಲವರು ವಕೀಲರಾಗುತ್ತಾರೆ, ಕೆಲವರು ಸರ್ಜನ್ ಆಗಿದ್ದಾರೆ. ಏಕೆಂದರೆ ವೈದ್ಯರು, ನ್ಯಾಯಾಧೀಶರು, ವಕೀಲರು ಮುಂತಾದವರೆಲ್ಲರೂ ಬೇಕಾಗಿದ್ದಾರೆ. ಸತ್ಯುಗದಲ್ಲಿ ಅವಶ್ಯಕತೆ ಇಲ್ಲ. ಅಲ್ಲಿ ದುಃಖದ ಯಾವುದೇ ಮಾತು ಇರುವುದಿಲ್ಲ. ತಂದೆ ಕುಳಿತು ಬೇಹದ್ದಿನ ಶಿಕ್ಷಣವನ್ನು ಮಕ್ಕಳಿಗೆ ಕೊಡುತ್ತಾರೆ. ಬೇಹದ್ದಿನ ತಂದೆಯೇ ಬೇಹದ್ದಿನ ಶಿಕ್ಷಣ ಕೊಡ್ತಾರೆ. ಮತ್ತೆ ಅರ್ಧ ಕಲ್ಪ ಯಾವುದೇ ಶಿಕ್ಷಣವನ್ನ ನೀವು ಓದುವ ಅವಶ್ಯಕತೆ ಇಲ್ಲ. ಒಂದೇ ಬಾರಿ ಶಿಕ್ಷಣ ಸಿಗುತ್ತದೆ, 21 ಜನ್ಮಗಳವರೆಗೆ. ಇದರಿಂದ ನೀವು ಫಲೀಭೂತರಾಗಿ ಬಿಡುತ್ತೀರಿ, ಅಂದರೆ ಫಲ ಸಿಕ್ಕಿಬಿಡುತ್ತದೆ. ಅಲ್ಲಂತೂ ವೈದ್ಯರು, ವಕೀಲರು, ನ್ಯಾಯಾಧೀಶರು ಮುಂತಾದವರು ಇರುವುದಿಲ್ಲ. ಇದಂತೂ ನಿಶ್ಚಯ ಇದೆ ಅಲ್ಲವೇ? ಹೀಗೆಯೇ ಇರುತ್ತದೆ ಅಲ್ಲವೇ? ಅಲ್ಲಿ ದುಃಖ ಇರುವುದಿಲ್ಲ, ಕರ್ಮ ಭೋಗ ಇರುವುದಿಲ್ಲ. ತಂದೆಯು ಕರ್ಮದ ಗುಹ್ಯ ಗತಿಯನ್ನ ಕುಳಿತು ತಿಳಿಸುತ್ತಾರೆ. ಈ ಗೀತೆಯನ್ನ ಹೇಳುವವರು ಈ ರೀತಿ ತಿಳಿಸುತ್ತಾರೇನು? ತಂದೆ ತಿಳಿಸ್ತಾರೆ, ನೀವು ಮಕ್ಕಳಿಗೆ ರಾಜಯೋಗವನ್ನ ಕಲಿಸುತ್ತೇನೆ. ಅದರಲ್ಲಿ ಕೃಷ್ಣ ಭಗವಾನು ವಾಚ ಎಂದು ಬರೆದು ಬಿಟ್ಟಿದ್ದಾರೆ. ಆದರೆ ಅವನಂತೂ ದೈವೀ ಗುಣವುಳ್ಳ ಮನುಷ್ಯರಾಗಿದ್ದಾರೆ. ಶಿವ ತಂದೆಗೆ ಬೇರೆ ಯಾವುದೇ ಹೆಸರು ಇಲ್ಲ. ತಂದೆ ತಿಳಿಸ್ತಾರೆ, ನಾನು ಈ ಶರೀರವನ್ನ ಬಾಡಿಗೆ ತೆಗೆದುಕೊಳ್ಳುತ್ತೇನೆ. ಈ ಶರೀರ ರೂಪಿ ಮನೆ ನನ್ನದಲ್ಲ. ಇದು ಸಹ ಬ್ರಹ್ಮರವರ ಮನೆ ಆಗಿದೆ. ಇದರಲ್ಲಿ ಕಿಟಕಿಗಳೂ ಇದೆ. ತಂದೆ ತಿಳಿಸ್ತಾರೆ, ನಾನು ನಿಮ್ಮ ಬೇಹದ್ದಿನ ತಂದೆ ಅಂದರೆ ಎಲ್ಲ ಆತ್ಮಗಳ ತಂದೆಯಾಗಿದ್ದೇನೆ. ಆತ್ಮರೆಲ್ಲರಿಗೂ ಓದಿಸುತ್ತೇನೆ.
ಆದ್ದರಿಂದ ಆತ್ಮಗಳ ತಂದೆ ಎಂದು ಕರೆಯಲಾಗುತ್ತದೆ. ಇವರನ್ನ ಬಿಟ್ಟು ಬೇರೆ ಯಾರಿಗೂ ಸಹ ಆತ್ಮಗಳ ತಂದೆಯೆಂದು ಹೇಳಲು ಸಾಧ್ಯವಿಲ್ಲ. ಬೇಹದ್ದಿನ ತಂದೆ ಎಂಬುದನ್ನ ನೀವು ಮಕ್ಕಳು ತಿಳಿದಿದ್ದೀರಿ. ಈಗ ಆಧ್ಯಾತ್ಮಿಕ ಸಮ್ಮೇಳನ ನಡೆಯುತ್ತಿದೆ. ವಾಸ್ತವದಲ್ಲಿ ಆಧ್ಯಾತ್ಮಿಕ ಸಮ್ಮೇಳನವಂತೂ ಇಲ್ಲವೇ ಇಲ್ಲ. ಅವರಾದರೂ ಸತ್ಯವಾದ ಆಧ್ಯಾತ್ಮಿಕತೆ ಉಳ್ಳವರು ಅಲ್ಲ, ದೇಹಾಭಿಮಾನಿಗಳಾಗಿದ್ದಾರೆ. ತಂದೆ ತಿಳಿಸ್ತಾರೆ, ಮಕ್ಕಳೇ, ಆತ್ಮ ಅಭಿಮಾನಿ ಭವ. ದೇಹದ ಅಭಿಮಾನವನ್ನ ಬಿಟ್ಟು ಬಿಡಿ. ಹಿರಿಯರಿಗೆ ಯಾರಾದರೂ ಹೇಳುತ್ತಾರೇನು? ಆಧ್ಯಾತ್ಮಿಕತೆ ಎಂಬ ಅಕ್ಷರವನ್ನ ಈಗ ಬಳಸ್ತಾರೆ. ಮೊದಲು ಧಾರ್ಮಿಕ ಸಮ್ಮೇಳನವೆಂದು ಹೇಳ್ತಾ ಇದ್ರು. ಆಧ್ಯಾತ್ಮಿಕತೆಯ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ. ಆತ್ಮಗಳ ತಂದೆ ಅಂದರೆ ನಿರಾಕಾರ ತಂದೆ. ನೀವು ಆತ್ಮರೂ ಸಹ ಆತ್ಮಿಕ ಮಕ್ಕಳಾಗಿದ್ದೀರಿ. ಆತ್ಮಗಳ ತಂದೆಯು ಬಂದು ನಿಮಗೆ ಓದಿಸುತ್ತಾರೆ ಎಂಬ ತಿಳುವಳಿಕೆ ಯಾರಲ್ಲಿಯೂ ಇರಲು ಸಾಧ್ಯವಿಲ್ಲ. ಸ್ವಯಂ ತಂದೆಯೇ ಕುಳಿತು ನಾನು ಯಾರು ಎಂಬುದನ್ನು ತಿಳಿಸುತ್ತಾರೆ. ಗೀತೆಯಲ್ಲಿ ಈ ವಿಚಾರ ಇಲ್ಲ. ನಾನು ನಿಮಗೆ ಬೇಹದ್ದಿನ ಶಿಕ್ಷಣವನ್ನ ನೀಡ್ತೇನೆ. ಇದರಲ್ಲಿ ವಕೀಲರು, ನ್ಯಾಯಾಧೀಶರು, ಸರ್ಜನ್ಗಳು ಮುಂತಾದವರ ಅವಶ್ಯಕತೆ ಇಲ್ಲ. ಏಕೆಂದರೆ ಅಲ್ಲಂತೂ ಸಂಪೂರ್ಣ ಸುಖವೇ ಸುಖವಿರುತ್ತದೆ. ದುಃಖದ ಹೆಸರು ಗುರುತು ಇರುವುದಿಲ್ಲ. ಇಲ್ಲಂತೂ ಸುಖದ ಹೆಸರು ಗುರುತುಗಳಿಲ್ಲ. ಇದಕ್ಕೆ ಪ್ರಾಯಲೋಪವಾಗಿದೆ ಎಂದು ಹೇಳಲಾಗುತ್ತದೆ. ಸುಖ ಖಾಗವಿಷ್ಟ ಸಮಾನವಾಗಿದೆ. ಸ್ವಲ್ಪವಾದರೂ ಸುಖವಿದ್ದದ್ದೇ ಆದರೆ ಬೇಹದ್ದಿನ ಸುಖದ ಜ್ಞಾನವನ್ನ ಕೊಡಲು ಹೇಗೆ ಸಾಧ್ಯ? ಮೊದಲು ಯಾವಾಗ ದೇವಿ ದೇವತೆಗಳ ರಾಜ್ಯ ಇತ್ತು, ಆಗ ಸತ್ಯವು 100% ಇತ್ತು. ಈಗಂತೂ ಅಸತ್ಯವೇ ಅಸತ್ಯವಿದೆ. ಇದು ಬೇಹದ್ದಿನ ಜ್ಞಾನವಾಗಿದೆ. ಮನುಷ್ಯ ಸೃಷ್ಟಿ ರೂಪಿ ವೃಕ್ಷವನ್ನ ನೀವು ತಿಳಿದಿದ್ದೀರಿ. ಇದರ ಬೀಜರೂಪ ನಾನಾಗಿದ್ದೇನೆ. ಅದರಲ್ಲಿ ವೃಕ್ಷದ ಪೂರ್ಣ ಜ್ಞಾನ ಇದೆ. ಮನುಷ್ಯರಿಗೆ ಈ ಜ್ಞಾನ ಇಲ್ಲ. ನಾನು ಚೈತನ್ಯ ಬೀಜರೂಪನಾಗಿದ್ದೇನೆ. ನನಗೆ ಜ್ಞಾನ ಸಾಗರನೆಂದು ಕರೆಯಲಾಗುತ್ತದೆ. ಜ್ಞಾನದಿಂದ ಸೆಕೆಂಡಿನಲ್ಲಿ ಗತಿ ಸದ್ಗತಿಯಾಗುತ್ತದೆ. ನಾನು ಎಲ್ಲರ ತಂದೆಯಾಗಿದ್ದೇನೆ. ನನ್ನನ್ನ ತಿಳಿದುಕೊಳ್ಳುವುದರಿಂದ ನೀವು ಮಕ್ಕಳಿಗೆ ಆಸ್ತಿಯು ಸಿಕ್ಕಿಬಿಡುತ್ತದೆ. ಆದರೆ ರಾಜಧಾನಿಯಲ್ಲವೇ? ಸ್ವರ್ಗದಲ್ಲಿಯೂ ಸಹ ಪದವಿಗಳು ನಂಬರ್ವಾರ್ ಬಹಳಷ್ಟು ಇರುತ್ತದೆ. ತಂದೆ ಒಂದೇ ವಿದ್ಯೆಯನ್ನ ಓದಿಸುತ್ತಾರೆ. ಓದುವವರು ನಂಬರ್ವಾರ್ ಆಗಿಬಿಡುತ್ತಾರೆ. ಇದರ ನಂತರ ಅನ್ಯ ಯಾವುದೇ ವಿದ್ಯೆಯ ಅವಶ್ಯಕತೆ ಇರುವುದಿಲ್ಲ. ಅಲ್ಲಿ ಯಾವುದೇ ಕಾಯಿಲೆ ಇರುವುದಿಲ್ಲ. ಬಿಡುಗಾಸಿನ ಸಂಪಾದನೆಗಾಗಿ ವಿದ್ಯೆಯನ್ನ ಓದುವುದಿಲ್ಲ. ನೀವು ಇಲ್ಲಿಂದ ಬೇಹದ್ದಿನ ಆಸ್ತಿಯನ್ನ ತೆಗೆದುಕೊಂಡು ಹೋಗುತ್ತೀರಿ. ಅಲ್ಲಿ ನಿಮಗೆ ಯಾರೂ ಈ ಪದವಿಯನ್ನ ನೀಡಿದರೆಂದು ಗೊತ್ತಾಗುವುದಿಲ್ಲ. ಅದನ್ನ ನೀವೀಗ ತಿಳಿದಿದ್ದೀರಿ. ಹದ್ದಿನ ಜ್ಞಾನವನ್ನ ನೀವು ಓದುತ್ತಾ ಬಂದಿದ್ದೀರಿ. ಈಗ ಬೇಹದ್ದಿನ ವಿದ್ಯೆ ಓದಿಸುವವರನ್ನು ಅರಿತುಕೊಂಡಿರಿ. ತಂದೆ ತಂದೆಯೂ ಆಗಿದ್ದಾರೆ, ಶಿಕ್ಷಕನೂ ಆಗಿದ್ದಾರೆ. ಅವರೇ ನಮಗೆ ಓದಿಸುತ್ತಾರೆಂಬುದನ್ನ ತಿಳಿದಿದ್ದೀರಿ. ಪರಮ ಶಿಕ್ಷಕ ರಾಜಯೋಗವನ್ನ ಓದಿಸುತ್ತಾರೆ. ಸತ್ಯ ಸದ್ಗುರುವೂ ಸಹ ಆಗಿದ್ದಾರೆ. ಇದು ಬೇಹದ್ದಿನ ಪ್ರಪಂಚವಾಗಿದೆ. ಅದೆಲ್ಲವೂ ಹದ್ದಿನ ವಿದ್ಯೆ ಆಗಿದೆ. ಇದು ಬೇಹದ್ದಿನ ವಿದ್ಯೆ ಆಗಿದೆ. ತಂದೆ ನಿಮಗೆ ಬೇಹದ್ದಿನ ವಿದ್ಯೆಯನ್ನ ಓದಿಸುತ್ತಾರೆ. ಇವರು ತಂದೆ ಶಿಕ್ಷಕ ಸದ್ಗುರುವಾಗಿದ್ದಾರೆ. ಇವರು ಕಲ್ಪ ಕಲ್ಪವೂ ಬರುತ್ತಾರೆ ಮತ್ತು ಇದೇ ವಿದ್ಯೆಯನ್ನ ಸತ್ಯುಗ ತ್ರೇತಾಯುಗಕ್ಕಾಗಿ ಓದಿಸುತ್ತಾರೆಂಬುದನ್ನು ತಿಳಿದಿದ್ದೀರಿ. ಮತ್ತೆ ಇದು ಪ್ರಾಯಲೋಪವಾಗಿ ಬಿಡುತ್ತದೆ. ಸುಖದ ಪ್ರಾರಬ್ಧ ಡ್ರಾಮಾನುಸಾರ ಪೂರ್ಣವಾಗಿ ಬಿಡುತ್ತದೆ. ಈ ಬೇಹದ್ದಿನ ತಂದೆಯು ಕುಳಿತು ತಿಳಿಸಿಕೊಡುತ್ತಾರೆ. ಅವರಿಗೆ ಪತಿತ ಪಾವನ ಎಂದು ಕರೆಯಲಾಗುತ್ತದೆಯೇನು? ಇವರ ಪದವಿಗೂ ಶ್ರೀಕೃಷ್ಣ ಪದವಿಗೂ ಹಗಲು ರಾತ್ರಿಯ ವ್ಯತ್ಯಾಸವಿದೆ. ನನ್ನನ್ನು ಅರಿತುಕೊಳ್ಳುವುದರಿಂದ ನೀವು ಸೆಕೆಂಡಿನಲ್ಲಿ ಜೀವನ್ಮುಕ್ತಿಯನ್ನು ಪಡೆಯಲು ಸಾಧ್ಯತೆ ಇದೆ ಎಂದು ತಂದೆ ತಿಳಿಸುತ್ತಾರೆ.
ಶ್ರೀಕೃಷ್ಣ ಭಗವಂತ ಒಂದು ವೇಳೆ ಇದ್ದಿದ್ದರೆ ತಕ್ಷಣ ಅರ್ಥ ಮಾಡಿಕೊಂಡು ಬಿಡುತ್ತಾರೆ. ಕೃಷ್ಣನ ಜನ್ಮವನ್ನು ದಿವ್ಯ ಅಲೌಕಿಕವೆಂದು ಗಾಯನ ಮಾಡುವುದಿಲ್ಲ, ಕೇವಲ ಪವಿತ್ರತೆಯಿಂದ ಆಗುತ್ತದೆ. ತಂದೆಯು ಯಾವುದೇ ಗರ್ಭದಿಂದ ಜನ್ಮ ತೆಗೆದುಕೊಳ್ಳುವುದಿಲ್ಲ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳೇ ಎಂಬ ತಿಳುವಳಿಕೆಯನ್ನ ನೀಡುತ್ತಾರೆ. ಇದನ್ನು ಆತ್ಮವೇ ಓದುತ್ತದೆ. ಎಲ್ಲ ಸಂಸ್ಕಾರ, ಅದು ಒಳ್ಳೆಯದಾಗಿರಲಿ ಅಥವಾ ಕೆಟ್ಟದ್ದಾಗಿರಲಿ, ಆತ್ಮದಲ್ಲಿಯೇ ಇರುತ್ತದೆ. ಎಂತೆಂತಹ ಕರ್ಮವನ್ನ ಮಾಡುತ್ತಾರೆ ಅದರ ಅನುಸಾರ ಅವರಿಗೆ ಶರೀರ ಸಿಗುತ್ತದೆ. ಕೆಲವರು ಬಹಳ ದುಃಖವನ್ನ ಭೋಗಿಸುತ್ತಾರೆ, ಕೆಲವರು ಕುರುಡರೂ ಇರುತ್ತಾರೆ. ಅವರು ಹಿಂದಿನ ಜನ್ಮದಲ್ಲಿ ಇಂತಹ ಕರ್ಮವನ್ನ ಮಾಡಿರುತ್ತಾರೆ, ಅದರ ಫಲವಾಗಿ ಸಿಗುತ್ತದೆ. ಆತ್ಮದ ಕರ್ಮದ ಅನುಸಾರವೇ ರೋಗಿ ಶರೀರ ಮುಂತಾದವು ಸಿಗುತ್ತದೆ. ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ, ನಮಗೆ ಓದಿಸುವವರು ಪರಮಪಿತನಾಗಿದ್ದಾರೆ, ಪರಮ ಶಿಕ್ಷಕ ಸದ್ಗುರುವಾಗಿದ್ದಾರೆ. ಅವರಿಗೆ ಪರಮಾತ್ಮನೆಂದು ಹೇಳಲಾಗುತ್ತದೆ. ಬ್ರಹ್ಮರವರಿಗೆ ಪರಮಾತ್ಮನೆಂದು ಹೇಳಲು ಸಾಧ್ಯವಿಲ್ಲ. ಪರಮ ಎಂದರೆ ಶ್ರೇಷ್ಠಾತಿ ಶ್ರೇಷ್ಠ, ಪರಮ ಪವಿತ್ರ. ಪದವಿಯಂತೂ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಇರುತ್ತದೆ. ಕೃಷ್ಣನ ಪದವಿಯಂತೂ ಬೇರೆಯವರಿಗೆ ಸಿಗಲು ಸಾಧ್ಯವಿಲ್ಲ. ಪ್ರಧಾನಮಂತ್ರಿಯ ಪದವಿಯು ಬೇರೆ ಬೇರೆಯವರಿಗೆ ಸಿಗುತ್ತದೆಯೇನು? ತಂದೆಯ ಪದವಿಯೇ ಬೇರೆಯಾಗಿದೆ. ಬ್ರಹ್ಮ ವಿಷ್ಣು ಶಂಕರನದು ಸಹ ಬೇರೆಯಾಗಿದೆ. ಬ್ರಹ್ಮ ವಿಷ್ಣು ಶಂಕರ ದೇವತೆಗಳು, ಶಿವ ಪರಮಾತ್ಮನಾಗಿದ್ದಾರೆ. ಇಬ್ಬರನ್ನ ಸೇರಿಸಿ ಶಿವ ಶಂಕರ ಎಂದು ಹೇಗೆ ಹೇಳುವುದು? ಇಬ್ಬರು ಬೇರೆ ಬೇರೆ ಆಗಿದ್ದಾರಲ್ಲವೇ? ಇದನ್ನು ತಿಳಿಯದೇ ಇರುವ ಕಾರಣ ಶಿವ ಶಂಕರನನ್ನು ಒಂದೇ ಎಂದು ಹೇಳಿಬಿಟ್ಟಿದ್ದಾರೆ. ಹೆಸರನ್ನು ಸಹ ಹಾಗೆಯೇ ಇಡುತ್ತಾರೆ. ಈ ಎಲ್ಲಾ ಮಾತುಗಳನ್ನ ತಂದೆಯೇ ಬಂದು ತಿಳಿಸಿಕೊಡುತ್ತಾರೆ. ಇವರು ತಂದೆಯೂ ಆಗಿದ್ದಾರೆ, ಶಿಕ್ಷಕನೂ ಆಗಿದ್ದಾರೆ, ಸದ್ಗುರುವೂ ಆಗಿದ್ದಾರೆಂದು ತಿಳಿದುಕೊಂಡಿದ್ದೀರಿ. ಪ್ರತಿಯೊಬ್ಬ ಮನುಷ್ಯನಿಗೆ ತಂದೆ, ಶಿಕ್ಷಕ, ಗುರುಗಳಿರುತ್ತಾರೆ. ಯಾವಾಗ ವೃದ್ಧರಾಗುತ್ತಾರೆಯೋ ಆಗ ಗುರುಗಳನ್ನ ಮಾಡಿಕೊಳ್ಳುತ್ತಾರೆ. ಒಂದು ವೇಳೆ ಗುರುವನ್ನ ಮಾಡಿಕೊಳ್ಳದಿದ್ದರೆ ಅವಜ್ಞೆಯಾಗುತ್ತದೆ ಎಂದು ತಿಳಿಯುತ್ತಾರೆ. ಮೊದಲು 60 ವರ್ಷದ ನಂತರ ಗುರುವನ್ನು ಮಾಡಿಕೊಳ್ಳುತ್ತಿದ್ದರು. ಅದು ವಾನಪ್ರಸ್ಥ ಸ್ಥಿತಿ ಆಗಿದೆ. ನಿರ್ವಾಣ ಅರ್ಥಾತ್ ಶಬ್ದದಿಂದ ದೂರ, ಮಧುರವಾದ ಶಾಂತಿಯ ಮನೆ ಆಗಿದೆ. ಅಲ್ಲಿಗೆ ಹೋಗಲು ಅರ್ಧಕಲ್ಪದಿಂದ ನೀವು ಪರಿಶ್ರಮ ಪಟ್ಟಿರಿ. ಆದರೆ ಅದರ ಅರಿವಿಲ್ಲದಿರುವ ಕಾರಣ ಅಲ್ಲಿಗೆ ಹೋಗಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ದಾರಿ ತೋರಿಸಲು ಹೇಗೆ ಸಾಧ್ಯವಿದೆ? ಒಬ್ಬರ ವಿನಃ ಮತ್ಯಾರೂ ಈ ದಾರಿಯನ್ನ ತೋರಿಸಲು ಸಾಧ್ಯವಿಲ್ಲ. ಎಲ್ಲರ ಬುದ್ಧಿಯು ಒಂದೇ ರೀತಿ ಇರುವುದಿಲ್ಲ. ಕೆಲವರು ಕಥೆಯಂತೆ ಕೇಳುತ್ತಾರೆ. ಇದರಿಂದ ಯಾವುದೇ ಲಾಭವಿಲ್ಲ, ಉನ್ನತಿಯೇನೂ ಇರುವುದಿಲ್ಲ. ನೀವೀಗ ಹೂದೋಟದ ಹೂವಾಗುತ್ತೀರಿ, ಹೂಗಳಿಂದ ಮುಳ್ಳಾಗಿದ್ದೀರಿ. ಈಗ ಮತ್ತೆ ತಂದೆಯು ಮುಳ್ಳಿನಿಂದ ಹೂವನ್ನಾಗಿ ಮಾಡುತ್ತಾರೆ. ನೀವೇ ಪೂಜ್ಯರಿಂದ ಪೂಜಾರಿಯಾಗಿದ್ದೀರಿ. ನೀವು 84 ಜನ್ಮಗಳನ್ನ ಪಡೆದು ಸತೋ ಪ್ರಧಾನರಿಂದ ತಮೋ ಪ್ರಧಾನರಾಗಿ ಬಿಟ್ಟಿರಿ. ತಂದೆಯು ಏಣಿಯನ್ನ ಪೂರ್ಣ ತಿಳಿಸಿದ್ದಾರೆ. ಈಗ ಮತ್ತೆ ಪತಿತರಿಂದ ಪಾವನರು ಹೇಗಾಗುವೆವು ಎನ್ನುವುದು ಯಾರಿಗೂ ಸಹ ತಿಳಿದಿಲ್ಲ. ಹೇ ಪತಿತ ಪಾವನ, ಬನ್ನಿ, ಬಂದು ನಮ್ಮನ್ನು ಪಾವನರನ್ನಾಗಿ ಮಾಡಿ ಎಂದು ಗಾಯನ ಮಾಡುತ್ತಾರೆ. ಮತ್ತೆ ನೀರಿನ ನದಿಯ ಸಾಗರ ಮುಂತಾದನ್ನ ಪತಿತ ಪಾವನನೆಂದು ತಿಳಿದು ಸ್ನಾನ ಮಾಡಲು ಏಕೆ ಹೋಗುತ್ತಾರೆ? ಗಂಗೆಯನ್ನು ಪತಿತ ಪಾವನಿ ಎಂದು ಹೇಳುತ್ತಾರೆ. ಆದರೆ ನದಿಗಳು ಸಹ ಎಲ್ಲಿಂದ ಹುಟ್ಟುತ್ತವೆ? ಸಾಗರದಲ್ಲಿಯೇ ಹುಟ್ಟುತ್ತದೆ ಅಲ್ಲವೇ? ಎಲ್ಲವೂ ಸಾಗರನ ಸಂತಾನವಾಗಿದೆ. ಪ್ರತಿಯೊಂದು ಮಾತನ್ನ ಚೆನ್ನಾಗಿ ತಿಳಿದುಕೊಳ್ಳಬಹುದಾಗಿದೆ. ನೀವು ಮಕ್ಕಳು ಸತ್ಸಂಗದಲ್ಲಿ ಕುಳಿತಿದ್ದೀರಿ, ಹೊರಗಡೆ ಕುಸ್ಸಂಗದಲ್ಲಿ ಹೋಗುತ್ತೀರೆಂದರೆ ಬಹಳಷ್ಟು ಉಲ್ಟಾ ಮಾತುಗಳನ್ನು ಹೇಳುತ್ತಾರೆ. ನಂತರ ಈ ಎಲ್ಲಾ ಮಾತುಗಳನ್ನ ಮರೆತು ಬಿಡುತ್ತೀರಿ. ಕುಸ್ಸಂಗದಲ್ಲಿ ಹೋಗುವುದರಿಂದ ಮಾಯೆಯು ನುಂಗಿಬಿಡುತ್ತದೆ, ಸಂಶಯದ ಅರಿವಾಗುತ್ತದೆ. ಆದರೆ ಈ ಎಲ್ಲಾ ಮಾತುಗಳನ್ನ ಮರೆಯಬಾರದು.
ತಂದೆ ನಮ್ಮ ತಂದೆಯೂ ಆಗಿದ್ದಾರೆ, ಪರಮ ಶಿಕ್ಷಕನಾಗಿದ್ದಾರೆ. ನಮ್ಮನ್ನು ಇದೆಲ್ಲದರಿಂದ ದೂರ ಕರೆದುಕೊಂಡು ಹೋಗುತ್ತಾರೆ. ಈ ನಿಶ್ಚಯದಿಂದ ನೀವಿಲ್ಲಿಗೆ ಬಂದಿದ್ದೀರಿ. ಅದೆಲ್ಲವೂ ಲೌಕಿಕ ವಿದ್ಯೆ, ಲೌಕಿಕ ಭಾಷೆಗಳಾಗಿವೆ. ಇದು ಅಲೌಕಿಕವಾಗಿದೆ. ನನ್ನ ಜನ್ಮವೂ ಸಹ ಅಲೌಕಿಕವಾಗಿದೆ. ನಾನು ಬಾಡಿಗೆಯನ್ನು ತೆಗೆದುಕೊಳ್ಳುತ್ತೇನೆ, ಹಳೆಯ ಪಾದರಕ್ಷೆಯನ್ನು ತೆಗೆದುಕೊಳ್ಳುತ್ತೇನೆ. ಇದು ಎಲ್ಲದಕ್ಕಿಂತ ಹಳೆಯದಾದ ಪಾದರಕ್ಷೆಯಾಗಿದೆ. ತಂದೆಯು ಇದನ್ನು ಲಾಂಗ್ ಬೂಟ್ ಆಗಿದೆ ಎಂದು ಹೇಳುತ್ತಾರೆ. ಇದು ಎಷ್ಟು ಸಹಜವಾದ ಮಾತಾಗಿದೆ, ಮರೆಯುವಂಥದ್ದಲ್ಲ. ಆದರೂ ಮಾಯೆಯು ಇಷ್ಟು ಸಹಜವಾದ ಮಾತನ್ನೂ ಸಹ ಮರೆಸಿಬಿಡುತ್ತದೆ. ತಂದೆಯೂ ಆಗಿದ್ದಾರೆ, ಬೇಹದ್ದಿನ ಶಿಕ್ಷಣವನ್ನ ನೀಡುವಂತಹವರೂ ಆಗಿದ್ದಾರೆ ಮತ್ತು ಇದನ್ನ ಬೇರೆ ಯಾರೂ ಸಹ ನೀಡಲು ಸಾಧ್ಯವಿಲ್ಲ. ಬಲೆ ನೀವು ಎಲ್ಲಿಯೇ ಹೋಗಿ ನೋಡಿ, ಎಲ್ಲಾದರೂ ಸಿಗುತ್ತದೆಯೇ ಎಂದು ತಂದೆಯು ತಿಳಿಸುತ್ತಾರೆ. ಎಲ್ಲರೂ ಮನುಷ್ಯರೇ, ಅವರು ಈ ಜ್ಞಾನವನ್ನ ನೀಡಲು ಸಾಧ್ಯವಿಲ್ಲ. ಭಗವಂತನು ಒಂದೇ ರಥವನ್ನ ತೆಗೆದುಕೊಳ್ಳುತ್ತಾರೆ. ಅದಕ್ಕೆ ಭಾಗ್ಯಶಾಲಿ ರಥವೆಂದು ಕರೆಯಲಾಗುತ್ತದೆ. ಅದರಲ್ಲಿ ಪದುಮ ಭಾಗ್ಯಶಾಲಿಗಳನ್ನಾಗಿ ಮಾಡಲು ತಂದೆ ಪ್ರವೇಶವಾಗುತ್ತಾರೆ. ಬಹಳ ಸಮೀಪದ ಮಣಿ ಇವರಾಗಿದ್ದಾರೆ. ಬ್ರಹ್ಮನೇ ವಿಷ್ಣುನಾಗುತ್ತಾರೆ, ಶಿವ ತಂದೆಯು ಇವರನ್ನೇ ಮಾಡುತ್ತಾರೆ. ನಿಮ್ಮನ್ನೂ ಸಹ ಇವರ ಮೂಲಕ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ. ವಿಷ್ಣುಪುರಿಯ ಪೂರ್ಣ ಸ್ಥಾಪನೆ ಆಗುತ್ತದೆ. ಆದ್ದರಿಂದ ಇದಕ್ಕೆ ರಾಜಯೋಗವೆಂದು ಕರೆಯಲಾಗುತ್ತದೆ. ರಾಜಧಾನಿಯನ್ನು ಸ್ಥಾಪನೆ ಮಾಡಲು ಈಗ ನೀವೆಲ್ಲರೂ ಕೇಳುತ್ತಿದ್ದೀರಿ. ಆದರೆ ತಂದೆಗೆ ತಿಳಿದಿದೆ, ಅನೇಕರ ಕಿವಿಗಳಿಂದ ಇದೆಲ್ಲವೂ ಹೊರಗೆ ಹೋಗಿಬಿಡುತ್ತದೆ. ಕೆಲವರು ಧಾರಣೆ ಮಾಡಿ ಮತ್ತೆ ಅನ್ಯರಿಗೂ ಸಹ ರುಚಿಯಿಂದ ತಿಳಿಸಿಕೊಡುತ್ತಾರೆ. ಮಹಾರಥಿ ತಿಳಿಸಿಕೊಡುತ್ತಾರೆಂದರೆ ತಕ್ಷಣ ತಿಳಿದುಕೊಳ್ಳುತ್ತಾರೆ. ಕುದುರೆ ಸವಾರರು ತಿಳಿಸಿಕೊಡುತ್ತಾರೆಂದರೆ ಕಡಿಮೆ, ಕಾಲಾಳುಗಳು ತಿಳಿಸಿಕೊಡುತ್ತಾರೆಂದರೆ ಇನ್ನೂ ಕಡಿಮೆ. ತಂದೆಗೆ ಯಾರು ಮಹಾರಥಿಗಳು, ಯಾರು ಕುದುರೆ ಸವಾರರೆಂದು ತಿಳಿದಿದೆ. ಇದರಲ್ಲಿ ತಬ್ಬಿಬ್ಬಾಗುವ ಮಾತೇ ಇಲ್ಲ. ಆದರೆ ತಂದೆಯು ನೋಡುತ್ತಿರುತ್ತಾರೆ. ಮಕ್ಕಳು ತಬ್ಬಿಬ್ಬಾಗುತ್ತಾರೆ, ನಂತರ ತೂಕಡಿಸಿರುತ್ತಾರೆ, ಕಣ್ಣನ್ನ ಮುಚ್ಚಿಕೊಂಡು ಕುಳಿತುಕೊಳ್ಳುತ್ತಾರೆ. ಸಂಪಾದನೆಯಲ್ಲಿ ಎಂದಾದರೂ ತೂಕಡಿಕೆ ಬರುತ್ತದೆಯೇನು? ತೂಕಡಿಕೆ ಬರುತ್ತದೆ ಎಂದರೆ ಧಾರಣೆ ಹೇಗಾಗುತ್ತದೆ? ಆಕಳಿಕೆಯಿಂದ ಅವರು ಸುಸ್ತಾಗಿ ಬಿಡುತ್ತಾರೆ. ತಂದೆ ತಿಳಿಯುತ್ತಾರೆ, ಸಂಪಾದನೆಯಲ್ಲಿ ಎಂದೂ ಸಹ ಸುಸ್ತಾಗುವುದಿಲ್ಲ. ಆಕಳಿಕೆಯು ಆಲಸ್ಯದ ಲಕ್ಷಣವಾಗಿದೆ. ಒಂದಲ್ಲ ಒಂದು ಮಾತುಗಳನ್ನ ಒಳಗಡೆ ಅದುಮಿಟ್ಟುಕೊಳ್ಳುವುದರಿಂದ ಬಹಳ ಆಕಳಿಕೆ ಬರುತ್ತದೆ. ಈಗ ನೀವು ತಂದೆಯ ಮನೆಯಲ್ಲಿ ಕುಳಿತಿದ್ದೀರಿ. ಇದು ಪರಿವಾರವಲ್ಲವೇ? ಇವರು ಶಿಕ್ಷಕರೂ ಆಗುತ್ತಾರೆ, ದಾರಿಯನ್ನ ತೋರಿಸಲು ಗುರುವೂ ಸಹ ಆಗುತ್ತಾರೆ. ಮಾಸ್ಟರ್ ಗುರು ಎಂದು ಕರೆಯಲಾಗುತ್ತದೆ. ತಂದೆಯ ಬಲಭುಜಗಳಾಗಬೇಕಲ್ಲವೇ? ಯಾರು ಅನೇಕರ ಕಲ್ಯಾಣ ಮಾಡಲು ಸಾಧ್ಯವಿದೆ? ನರನಿಂದ ನಾರಾಯಣನಾಗುವ ವ್ಯವಹಾರವನ್ನ ಬಿಟ್ಟು ಉಳಿದೆಲ್ಲ ವ್ಯವಹಾರಗಳು ನಷ್ಟಕರವಾಗಿದೆ. ಎಲ್ಲರ ಸಂಪಾದನೆ ಹಾಳಾಗುತ್ತದೆ. ನರನಿಂದ ನಾರಾಯಣನಾಗುವ ವ್ಯವಹಾರ ತಂದೆಯೇ ಕಲಿಸುತ್ತಾರೆ ಅಂದಾಗ ನೀವು ಯಾವ ವಿದ್ಯೆಯನ್ನ ಓದಬೇಕು? ಯಾರ ಬಳಿ ಬಹಳಷ್ಟು ಹಣವಿದೆಯೋ ಅವರು ಇಲ್ಲಿಯೇ ಸ್ವರ್ಗವಿದೆ ಎಂದು ಭಾವಿಸುತ್ತಾರೆ. ಗಾಂಧೀಜಿಯವರು ಕೂಡ ಸಹ ರಾಮರಾಜ್ಯವನ್ನ ಸ್ಥಾಪನೆ ಮಾಡಿದರೇನು? ಇದನ್ನ ರಾಮರಾಜ್ಯವೆಂದು ಹೇಗೆ ಹೇಳ್ತೀರಿ? ಮನುಷ್ಯರು ಎಷ್ಟೊಂದು ತಿಳುವಳಿಕೆಹೀನರಾಗಿ ಬಿಟ್ಟಿದ್ದಾರೆ. ತಿಳುವಳಿಕೆಹೀನರಿಗೆ ತಮೋ ಪ್ರಧಾನರೆಂದು ಹೇಳಲಾಗುತ್ತದೆ. ಸತೋ ಪ್ರಧಾನರು ತಿಳುವಳಿಕೆಯುಳ್ಳವರಾಗಿರ್ತಾರೆ. ಈ ಚಕ್ರವು ಸುತ್ತುತ್ತಾ ಇರುತ್ತದೆ. ಇದರಲ್ಲಿ ಏನನ್ನೂ ತಂದೆಯನ್ನ ಕೇಳುವ ಅವಶ್ಯಕತೆ ಇಲ್ಲ. ರಚಯಿತ ರಚನೆಯ ಜ್ಞಾನವನ್ನ ನೀಡೋದು ತಂದೆ ಕರ್ತವ್ಯ ಆಗಿದೆ. ಅವರಂತೂ ನೀಡ್ತಲೇ ಇರ್ತಾರೆ. ಮುರಳಿಯ ಮೂಲಕ ಎಲ್ಲವನ್ನ ತಿಳಿಸ್ಕೊಡ್ತಾರೆ. ಎಲ್ಲ ಮಾತಿನ ಪ್ರತ್ಯುತ್ತರ ದೊರೀತಾ ಇರತ್ತೆ. ಅಂದಾಗ ಮತ್ತೆ ಏನನ್ನೂ ಕೇಳುವ ಅವಶ್ಯಕತೆ ಇಲ್ಲ. ತಂದೆ ವಿನಃ ಯಾರೂ ತಿಳಿಸಲು ಸಾಧ್ಯವಿಲ್ಲ ಅಂದಾಗ ಯಾರನ್ನ ಕೇಳೋದು? ಸದಾ ಕಾಲಕ್ಕಾಗಿ ಆರೋಗ್ಯ, ಐಶ್ವರ್ಯ 21 ಜನ್ಮಗಳವರೆಗೆ ಪಡೆಯಬೇಕೆಂದರೆ ಬಂದು ತಿಳಿದುಕೊಳ್ಳಿ ಎಂದು ಬೋರ್ಡಿನ ಮೇಲೆ ಬರೆಯಬಹುದಾಗಿದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ
ಪ್ರೀತಿಯ ಮಾತಾಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರದಲ್ಲಿ ತಂದೆ ಏನನ್ನ ತಿಳಿಸ್ತಾರೆ ಅದನ್ನ ಚೆನ್ನಾಗಿ ಧಾರಣೆ ಮಾಡ್ಕೊಳ್ಬೇಕು. ಅನ್ಯರಿಗೆ ರುಚಿಯಿಂದ ತಿಳಿಸ್ಕೊಡ್ಬೇಕು. ಒಂದು ಕಿವಿಯಿಂದ ಕೇಳಿ ಮತ್ತೊಂದು ಕಿವಿಯಿಂದ ಬಿಟ್ಟು ಬಿಡಬಾರದು. ಸಂಪಾದನೆಯ ಸಮಯದಲ್ಲಿ ಎಂದು ಆಕಳಿಸಬಾರದು. ತಂದೆಯ ಬಲಭುಜಗಳಾಗಿ ಅನೇಕರ ಕಲ್ಯಾಣ ಮಾಡಬೇಕಾಗಿದೆ. ನರನಿಂದ ನಾರಾಯಣನಾಗುವ ಮತ್ತು ಮಾಡುವಂತ ಉದ್ಯೋಗವನ್ನ ಮಾಡಬೇಕು. ವರದಾನ: ಯಾರದ್ದೇ ವ್ಯರ್ಥ ಸಮಾಚಾರವನ್ನ ಕೇಳಿ ಅಭಿರುಚಿಯನ್ನ ಹೆಚ್ಚಿಸಿಕೊಳ್ಳುವ ಬದಲು ಫುಲ್ ಸ್ಟಾಪ್ ಹಾಕುವಂತಹ ಪರಮತದಿಂದ ಮುಕ್ತರು ಆಗಿರಿ. ಕೆಲವು ಮಕ್ಕಳು ನಡಿತಾ ಶ್ರೀಮತದ ಜೊತೆಗೆ ಆತ್ಮಗಳ ಪರಮತ ಮಿಕ್ಸ್ ಮಾಡ್ಬಿಡ್ತಾರೆ. ಯಾವಾಗ ಯಾವುದೇ ಬ್ರಾಹ್ಮಣ ಸಂಸಾರದ ಸಮಾಚಾರ ಹೇಳ್ತಾರೆ ಅಂದ್ರೆ ಅದನ್ನ ಬಹಳ ಅಭಿರುಚಿಯಿಂದ ಕೇಳ್ತಾರೆ. ಏನು ಮಾಡಲು ಸಾಧ್ಯವಿಲ್ಲ ಮತ್ತು ಕೇಳ್ತೀರಾ ಅಂದ್ರೆ ಆ ಸಮಾಚಾರ ಬುದ್ಧಿಯಲ್ಲಿ ಹೋಗ್ಬಿಡತ್ತೆ. ನಂತರ ಸಮಯ ವ್ಯರ್ಥ ಆಗತ್ತೆ. ಆದ್ರಿಂದ ತಂದೆ ಆಜ್ಞೆ ಆಗಿದೆ, ಕೇಳ್ತಾ ಇದ್ರೂ ಕೇಳಬೇಡಿ. ಒಂದ್ ವೇಳೆ ಯಾರಾದ್ರೂ ಹೇಳಿದ್ರೂ ಸಹ ನೀವು ಫುಲ್ ಸ್ಟಾಪ್ ಹಾಕಿಬಿಡಿ. ಯಾವ ವ್ಯಕ್ತಿಯ ಬಗ್ಗೆ ಕೇಳಿದ್ರಿ ಆ ವ್ಯಕ್ತಿಯ ಪ್ರತಿ ದೃಷ್ಟಿ ಸಂಕಲ್ಪದಲ್ಲಿ ಸಹ ತಿರಸ್ಕಾರ ಭಾವ ಇಲ್ಲದೇ ಇರಲಿ. ಆಗ ಹೇಳಲಾಗುತ್ತದೆ ಪರಮತದಿಂದ ಮುಕ್ತ. ಸ್ಲೋಗನ್: ಯಾರ ಹೃದಯ ವಿಶಾಲವಾಗಿದೆ ಅವರ ಸ್ವಪ್ನದಲ್ಲಿಯೂ ಸಹ ಹದ್ದಿನ ಸಂಸ್ಕಾರ ಎಮರ್ಜ್ ಆಗಲು ಸಾಧ್ಯವಿಲ್ಲ. ಓಂ ಶಾಂತಿ.